ಹಾಯ್, ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು, ಮ್ಯಾಮ್ ಮೆಂತ್ಯ ಹಿಟ್ಟು ಹೇಗೆ ಮಾಡ್ಕೊಳ್ತೀರಾ? ಏನೆಲ್ಲ ಇಂಗ್ರೀಡಿಯೆಂಟನ್ನ ಹಾಕ್ತೀರಾ ಅಂತ ನಾನು ಶಾರ್ಟ್ ವೀಡಿಯೋದಲ್ಲೂ ತೋರಿಸಿದ್ದೆ. ಬಟ್ ಆದ್ರೂ ಕೂಡ ಕೇಳಿದ್ರಿ. ಹಾಗಾಗಿ 2 ಡೇಸ್ ಆಯಿತು ಹಿಟ್ಟು ಖಾಲಿಯಾಗಿ. ಇವತ್ತು ಮಿಲ್ಲಿಗೆ ಹಾಕಿಸ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇನ್ನೂ 1 kg ನನಗೆ ಮೆಂತ್ಯ ಬೇಕು. ಅದು ಬಂದ ಮೇಲೆ ಹುರಿಯೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ. ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಆಮೇಲೆ ಯಾರ್ಯಾರೆಲ್ಲ ತೊಗೋಬೋದು, ಆಮೇಲೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಂತಲ್ಲಿ ನಾನು ಏನು ಚೇಂಜಸ್ ಮಾಡಿದೆ, ಏನು ಎಂತು ಅಂತ ತುಂಬ ಇಂಪಾರ್ಟೆಂಟ್. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ, ಇಷ್ಟ ಆಗುತ್ತೆ. ಸೊ ಏನೇನೆಲ್ಲ ನಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ, ಅದರ ಜೊತೆಗೇ ಯಾರು ಯಾವಾಗಿನಿಂದ ತೊಗೋಬೋದು ಅಂತ ಇದೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು 2 kg ಮೆಂತ್ಯನ ತೊಗೊಂಡಿದ್ದೀನಿ. ಈ ಮೆಂತ್ಯ ಮುದ್ದೆನ 1 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರೂ ತೊಗೋಬೋದು. ತೊಗೊಳೋದು ಏನಕ್ಕಪ್ಪ ಅಂತ ಅಂದರೆ, ನಮಗೆ ಶಕ್ತಿ ಇರಲಿ ಅಂತ ಅಂದ್ಬಿಟ್ಟು. ಈಗ ರಾಗಿ ಮುದ್ದೆ ತಿಂದರೆ ಹೇಗೆ ನಮಗೆ ಶಕ್ತಿ ಅಂತೀವಿ, ಅದೇ ರೀತಿ ಈ ಥರ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಶಕ್ತಿ. ಇದನ್ನು ಬಾಣಂತಿಯರೇ ತಿನ್ನಬೇಕು ಅಂತ ಇಲ್ಲ. ಮತ್ತು ಹಿಂದಿನ ಕಾಲದಲ್ಲಿ ಇದೊಂದು ಓಲ್ಡ್ ಅಂದರೆ ಹಳೆ ಕಾಲದ ಒಂದು ರೆಸಿಪಿ ಇರೋದ್ರಿಂದ ಹಿರಿಯರು ಅವರಿಗೆ ನಮ್ಮ ಬಾಡಿಗೆ ಏನು ಬೇಕು ಅಂತ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತಿತ್ತು. ಸೊ ಹಾಗಾಗಿ ಒಂದೊಂದು ಟೈಮಲ್ಲಿ ಅಂದರೆ ಹೆಣ್ಮಗಳು ದೊಡ್ಡವಳಾದಾಗ ಮತ್ತು ಬಾಣಂತನದಲ್ಲಿ ತುಂಬಾ ಬಾಡಿ ವೀಕ್ ಆಗಿರುತ್ತೆ. ಅದು ಸ್ಟ್ರಾಂಗ್ ಆಗಿ ಸ್ಟ್ಯಾಮಿನಾ ಇರಲಿ ಅನ್ನೋದಕ್ಕೋಸ್ಕರ ಮೆಂತ್ಯ ಮುದ್ದೆ ಮಾಡೋರು. ಹಾಗಾಗಿ ಎಲ್ಲರೂ ತೊಗೋಬೋದು. ಮತ್ತು ಇಲ್ಲಿ ಜವೆ ಗೋಧಿ ತೋರಿಸ್ತಾ ಇದ್ದೀನಿ. ಜವೆ ಗೋಧಿ ಅಂದರೆ ನೋಡೋದಕ್ಕಿದು ಭತ್ತದ ರೀತಿನಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ನಾರ್ಮಲ್ ಗೋಧಿಗೂ ಇದಕ್ಕೂ ತುಂಬ ಬಿಡುತ್ತೆ. ನಾರ್ಮಲ್ ಗೋಧಿಗಿಂತ ಜವೆ ಗೋಧಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಜವೆ ಗೋಧಿ 2 kg ಮೆಂತ್ಯ ತೊಗೊಂಡ್ರೆ 1 kg ಜವೆ ಗೋಧಿ. ಇಲ್ಲಿ ನಾನು 1 kg ಜವೆ ಗೋಧಿನ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಏನು ಒಂದು ಮಗುಗೆ ಒಂದು 4 ತಿಂಗಳು ಆಗಿ 5ನೇ ತಿಂಗಳು ಬಿದ್ದಾಗ ನೀವು ಬೇರೆ ಹೆಸ್ರು ಕಾಳು ಮತ್ತು ಗೋಡಂಬಿ ಇವನ್ನೆಲ್ಲ ಹಾಕೋಬೋದು. ಸೊ ಅದಕ್ಕಿಂತ ಫಸ್ಟ್ ಏನಂದರೆ ಬರೀ ಮೆಂತ್ಯ, ಜವೆ ಗೋಧಿ, ಅಕ್ಕಿ ಇದಷ್ಟೇ ತೊಗೊಳ್ಳೋರು. ಇಲ್ಲಿ ನಾನೀಗ 2 kg ಮೆಂತ್ಯ ತೊಗೊಂಡ್ರೆ 1 kg ಜವೆ ಗೋಧಿ ತೊಗೊಂಡಿದ್ದೀನಿ. ಹಾಗೆ ನೀವು 1 kg ಅಕ್ಕಿನ ತೊಗೋಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬರೀ 3 ಇಂಗ್ರೀಡಿಯೆಂಟು ಹಾಕೋದು ಒಂದು 4 ತಿಂಗಳ ತನಕ. ಜವೆ ಗೋಧಿ, ಮೆಂತ್ಯ ಮತ್ತು ಅಕ್ಕಿ. ಇದು ಜವೆ ಗೋಧಿ 2 kg ತೊಗೊಂಡ್ರೆ ಮೆಂತ್ಯ 2 kg ತೊಗೊಂಡ್ರೆ ಜವೆ ಗೋಧಿ 1 kg ತೊಗೊಳ್ತಾರೆ, ಅಕ್ಕಿನ 2 kg ತೊಗೊಳ್ತಾರೆ. ಬಟ್ ಇಲ್ಲಿ ನಾನು ಅಕ್ಕಿ ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೀನಿ. ಅಂದರೆ ಅಕ್ಕಿ ಕ್ವಾಂಟಿಟಿ 1 kg ತೊಗೊಂಡಿದ್ದೀನಿ. ಇನ್ನು 1 kgಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ಅಲ್ಲ, ಉದ್ದಿನಬೇಳೆ ಇದಂತೂ ನಮ್ಮ ಮೂಳೆಗಳಿಗೆ, ನಮ್ಮ ಏನು ಸೊಂಟ ನೋವು, ಬ್ಯಾಕ್ ಪೇಯ್ನು, ಈ ಥರ ಎಲ್ಲ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಅಂದರೆ ತುಂಬ 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 ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡ್ಬೋದು. ಉದ್ದಿನ ವಡೆ ಮಾಡ್ಕೊಳ್ಬೋದು. ವಾರದಲ್ಲಿ ಉದ್ದಿನ ಕಾಳಲ್ಲಿ ರಿಲೇಟೆಡ್ ರೆಸಿಪಿನ ಮಾಡಿಕೊಂಡು 2-3 ಸತಿ ತೊಗೊಳೋದ್ರಿಂದ ಸೊ ತುಂಬ ಒಳ್ಳೆ ಪ್ರಾಫಿಟ್ ನಿಮಗೆ ಸಿಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಈಗ ಮಗುಗೆ 4 ತುಂಬಿ 5ಕ್ಕೆ ಬಿದ್ದಾಗ 2 kg ಮೆಂತ್ಯ, 1 kg ಜವೆ ಗೋಧಿ, 1 kg ಅಕ್ಕಿ, 1 kg ಉದ್ದಿನಬೇಳೆ, ಹಾಗೆ ಮಿಕ್ಸ್ ಇರುವಂತಹ ಸೀಡ್ಸ್ಗಳು, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಕುಕ್ಕುಂಬರ್ ಸೀಡ್ಸ್, ಹಾಗೆ ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಈ ಥರ ಅದು ಬಂದು ಒಂದು 200 ಗ್ರಾಮಿಂದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕು. ಒಂದು 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಬಾದಾಮಿ, ಒಂದು 100 ಗ್ರಾಮ್ ಹೆಸರು ಕಾಳು, ಜೊತೆಗೆ ಹೆಸರು ಬೇಳೆನೂ ತೊಗೋಬೋದು. ಮತ್ತು ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಬೋದು. ಸೊ ನೀವು ಹೆಚ್ಚಿಗೆ ಆ್ಯಡ್ ಮಾಡಿದಷ್ಟು ಕೂಡ ಹೆಚ್ಚು ಪ್ರೋಟೀನ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ನ ಸ್ಲೋಲಿ ಹುರ್ಕೊಳ್ಬೇಕಾಗತ್ತೆ. ನಿಧಾನವಾಗಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಗಳು ಹುರಿದಿರುತ್ತೆ ಮತ್ತು ಆಮೇಲೆ ಹಸಿ ಸ್ಮೆಲ್ ಇರೋದಿಲ್ಲ. ನೆಕ್ಸ್ಟು ನೀವು ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಬೇಗ ತೆಗೆದ್ರೂ ಸಹ ಅದು ನಿಮಗೆ ಅರ್ಧಂಬರ್ಧ ಬೆಂದಿದೆ ಅಥವಾ ಹಸಿ ಇದೆ ಅನ್ನೋ ಥರ ಏನೂ ಫೀಲ್ ಆಗೋದಿಲ್ಲ. ಈ ಥರ ನೋಡಿ ಲೋ ಫ್ಲೇಮ್ ಹಿಡ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾನಿವಾಗ ಮೆಂತ್ಯ, ಜವೆ ಗೋಧಿ, ಅಕ್ಕಿ, ಆಮೇಲೆ ಇನ್ನೊಂದು ನಿಮಗೆ ಅಕ್ಕಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಾನು ಇಲ್ಲಿ ಆಲ್ರೆಡಿ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ. ಇದು ಕೂಡ ನಿಮಗೆ ಬೇಡ ಅಂತ ಅಂದರೆ ನವಣೆ ಅಂದರೆ ಸಿರಿಧಾನ್ಯದ ಯಾವುದಾದ್ರೂ ಒಂದನ್ನು ಬೇಕಾದರೆ ನೀವು ಯೂಶ್ವಲಿ ಜಾಸ್ತಿ ನವಣೆ ಉಪಯೋಗಿಸೋದು. ರೈಸ್ ಬದಲಿಗೆ ಸ್ಕಿಪ್ ಮಾಡಿದ್ರೆ ರೈಸ್ನ ನವಣೆ, ಸೊ ನವಣೆ ಹಾಕ್ಕೊಳ್ಬೋದು. ನವಣೆನ ಹಾಕಿ ನೀವು ಉಪಯೋಗಿಸ್ಕೊಳ್ಬೋದು. ರೈಸೇ ಬೇಡ ಅಂತ, ಬೆಳಗ್ಗೆ ನೀವು ಡಯಟಲ್ಲಿ ಇದ್ದೀರಾ ಅಂತ ಅನ್ನೋರಿಗೆ ಬೇಕಾದರೆ ಜಸ್ಟ್ ಇಷ್ಟು ದಪ್ಪ ಮುದ್ದೆ ಮಾಡ್ಕೊಂಡು ತಿಂದರೆ ಮುಗ್ದೇ ಹೋಯ್ತು, ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ನೆಕ್ಸ್ಟು ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಹೊಟ್ಟೆ ಹಸಿವಾಗುತ್ತೆ. ಸೊ ಹೆಲ್ತಿ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಇದೊಂದು ಟ್ರೆಡಿಷ್ನಲ್ ಫುಡ್ಡು.
ಸೊ ಯಾರು ಬೇಕಾದ್ರೂ ಇವತ್ತಿನ ಫುಡ್ಡು, ಇವತ್ತಿನ ಲೈಫ್ ಸ್ಟೈಲ್ಗೆ ಇದೊಂಥರ ತುಂಬ ಹೆಲ್ಪ್ ಆಗುತ್ತೆ. ಏನು ಕಂಪ್ಲೀಟಾಗಿ ಪ್ರತಿದಿನ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲವೂ ಕೂಡ ತೊಗೊಳ್ಳೋದಕ್ಕೆ ಒಂದೇ ಸತಿ ಈ ಥರ ಮುದ್ದೆ ಸಪ್ರೇಟ್ ನಾವೀಗ ಪ್ರೋಟೀನ್ ಅಂದರೆ ಸಪ್ರೇಟ್ ಕಾಳು ಬೇಯಿಸ್ಕೋಬೇಕು, ಮತ್ತು ವಿಟಮಿನ್ಸ್ ಬೇಕಂತ ಅಂದರೆ ಸೊ ಒಂದಷ್ಟು ಸಪ್ರೇಟ್ ಹಣ್ಣುಗಳು, ಈ ಥರ ಸಪ್ರೇಟ್ ಅಂತ ಅನ್ನೋದಕ್ಕಿಂತ ಈ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಈ ಥರ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ಅಂತಂದಾಗ ಹರಿಬಿರಿ ಅಂತ ಅಂದಾಗಲೂ ಒಂದಿಷ್ಟು ದಪ್ಪ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು. ಮಧ್ಯಾಹ್ನದ ತನಕ ಆರಾಮಾಗಿ ಹಶ್ವಾಗಲ್ಲ, ವರ್ಕ್ ಮಾಡ್ತಾ ಇರ್ತೀವಿ, ಮತ್ತು ಸೊ ಅದೊಂಥರ ಕಂಪ್ಲೀಟ್ ನಮಗೆ ಹೊಟ್ಟೆ ಫುಲ್ ಅನ್ನೋ ಥರನೇ ಇರುತ್ತೆ. ಬಟ್ ಹೆಲ್ತಿ ಆಪ್ಷನ್ ಇದು. ಈಗ ಗೋಡಂಬಿನೂ ಅಷ್ಟೇ, ಸ್ಟೀಲ್ ಪಾತ್ರೆನ ಉಪಯೋಗಿಸಿ ಆದಷ್ಟು ಉರಿಯೋದಕ್ಕಿರ್ಬೋದು, ಅಡುಗೆಗೆ ಇರ್ಬೋದು, ತುಂಬ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ನೋಡ್ಕೊಂಡು ಕೈ ಆಡಬೇಕು, ಯಾಕೆಂದರೆ ಈ ಸ್ಟೀಲ್ ಪಾತ್ರೆಗಳು ಬಿಸಿನ ಬೇಗನೆ ತಗೊಳ್ಳೋದ್ರಿಂದ. ಸೊ ಇಲ್ಲಿ ನಾನು ಎಲ್ಲ ಸೀಡ್ಸ್ಗಳು, ಸೋಯಾ ಅದೊಂದು 50 ಗ್ರಾಮ್ ಅಷ್ಟು ಹಾಕಿ ಹುರಿದ್ಬಿಟ್ಟು ಈಗ ಮಿಲ್ ಮಾಡಿಸಿದ್ದಾಯಿತು. ನೋಡಿ ಇಷ್ಟು ಹಿಟ್ಟಿದೆ. ಪ್ರತಿದಿನ ನಾವು ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 20-25 ಡೇಸ್ ಅಂತ ಬರುತ್ತೆ. ಏಕೆ ಅಂದರೆ 3 ಜನಕ್ಕೆ ನಾವು ಮಾಡೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ. ಈಗ 1 ಲೋಟದಷ್ಟು ನೀರು, ನಾವು ನೀರು ಕುಡಿಯೋ ನೀರಲ್ಲಿ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕಿ ಅದಕ್ಕೆ 1 ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ಹಾಕೋದೇನಕ್ಕೆ ಅಂತಂದರೆ ಬೇಗ ಗಂಟು ಬೀಳಬಾರ್ದು ಅಂತ. ಸೊ ಹಾಗಾಗಿ ಮತ್ತೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಬೇಡ ಅಂತಂದರೆ ಲೈಟಾಗಿ ಉಪ್ಪು ಹಾಕ್ಕೊಂಡು ಬೇಕಾದರೆ ಹಾಗೇ ಮಾಡ್ಬೋದು. ಬೆಲ್ಲ ಈವನ್ ಬೋನ್ಸ್ಗೆ ಎಲ್ಲ ಸ್ಟ್ರಾಂಗ್, ಗಟ್ಟಿ ಅಂತ ಹೇಳ್ತಾರೆ. ಶುಗರ್ನ ಕಂಪೇರ್ ಮಾಡಿದ್ರೆ ಬೆಲ್ಲ ಇಸ್ ಬೆಟರ್ ಅಂತ. ಇವಾಗ ನಾನು 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಕ್ಕಕ್ಕೆ ಬರುತ್ತೆ ಅಂತ ಅಂದಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಕೈ ಬಿಡ್ದಂಗೆ. ಆವಾಗ ಗಂಟಾಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನೋಡಿಕೊಂಡು ಮಾಡಿ. ಸೊ ಒಂಥರ ಈಗ ಫೇವ್ರೇಟ್ ಅಂತ ಅನ್ನಿಸ್ಬಿಟ್ಟಿದೆ. ತುಂಬ ಒಳ್ಳೆಯದು. ಹಾಲು ಕುಡಿಸೋ ಅಂಥ ತಾಯಂದ್ರಿಗೆ ಮೆಂತ್ಯವು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮೇಯ್ನ್ ಮಗುಗೆ ಹಾಲು ಕೂಡ ಚೆನ್ನಾಗಿ ಬರಲಿ ಅನ್ನೋದು ಒಂದು ಇಂಟೆನ್ಷನ್ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೆಲ್ತ್ ಕಡೆ ಗಮನ ಇಟ್ಕೊಂಡವರು ಖಂಡಿತ ಟ್ರೈ ಮಾಡ್ಬೋದು. ಇವಾಗ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.